ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಅಂಗವಾಗಿ ಇವತ್ತಿನಲ್ಲಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಅವರು, ಲೋಕಲ್ MLA ಎಲ್ಲರೂ ಸೇರಿ ಇವತ್ತಿನಲ್ಲಿ ಬೆಳಗ್ಗೆ 9 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಸ್ಟ್ಯಾಚ್ಯೂಗೆ ಒಂದು ಹೂವಿನರ್ ಹಾಕಿ ಅವರಿಗೆ ಗೌರವ ಅರ್ಪಣೆ ಮಾಡೋಕ್ಕೆ ನಾವೆಲ್ಲ ಹೋಗಿದ್ದೀವಿ. ಹೋಗಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ತಿರುಗಿ ನಾವು ಮಿನಿ ವಿಧಾನಸೌಧ DC ಕಚೇರಿ ಹಿಂದುಗಡೆ ಒಂದು ಟೀ ಕುಡಿಯೋಣ ಅಂತ ಬರುವಾಗ ಒಂದು ಲಾವಾರಿಸು ಅಪರಿಚಯ ಒಂದು ಮನುಷ್ಯ ಭಾಳ ಒಂದು 2-3 ದಿನದಿಂದ ಜನ ನೋಡ್ತಿದ್ದ ಒಂದು ವ್ಯಕ್ತಿ ನೋಡಿದ್ವಿ. ನಾವೊಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹುಟ್ಟುಹಬ್ಬ ಇದೆ. ಇವತ್ತು ಯಾವುದು ಸರಿ ಸಮಾನವಾಗಿ ಇರಬೇಕಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಹೆಜ್ಜೆಗೂ ಹೇಳ್ತಾ ಬರ್ತಿದ್ದಾರೆ. ಅದಕ್ಕೋಸ್ಕರ ಯಾವ ಜಾತಿ ಧರ್ಮ ನೋಡದೆ ಧರ್ಮ ಒಂದೇ ಅಂತ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅದೇ ಇಚ್ಛೆಯಿಂದ ಇವತ್ತು ಯಾವುದು ಕೆಟ್ಟ ಕೆಲಸ ಆಗಬಾರ್ದಂತ ಇವತ್ತೊಂದು ವಿಚಾರ ಮಾಡಿ ನಾವೆಲ್ಲ ತಂಡ ಸೇರಿ ಒಂದು 112 ಕಾಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ, ಒಂದು ಆಂಬುಲೆನ್ಸ್ ಕಾಲ್ ಮಾಡಿ ಆ ವ್ಯಕ್ತಿಗೆ ತಗೊಂಡು ಬಂದು ಇವತ್ತು GMS ಹಾಸ್ಪಿಟ್ಲಲ್ಲಿ ಇವತ್ತು ಚಿಕಿತ್ಸೆ ಕೊಡೋಂಥ ಒಂದು ಕೆಲಸ ಮಾಡೀವಿ. ಆ ದೇವ್ರ ದಯೆಯಿಂದ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯೆಯಿಂದ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವತ್ತು ಯಾವುದೂ ಅನಾಹುತ ಆಗಲಾದೆ ಅವರು ಇನ್ನೂ 100 ವರ್ಷ ಬಾಳಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಮಸ್ಕಾರ ಮಾಡ್ತೀನಿ. ದತ್ತು ಅಯ್ಯಳಕರ್, ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು.